Hi everyone. In the previous class, we discussed about export, import procedures and documentation. What are the documents required for the export and import? ನಾವು ಹಿಂದಿನ ಕ್ಲಾಸಲ್ಲಿ ರಫ್ತು ಆಮದು ಕಾರ್ಯವಿಧಾನಗಳು ಹಾಗೆ ಯಾವೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ಹೇಳಿ ನೋಡಿದ್ವಿ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫಾರಿನ್ ಟ್ರೇಡ್ ಪ್ರಮೋಷನ್ ಮೆಷರ್ಸ್ ಆ್ಯಂಡ್ ಸ್ಕೀಮ್ಸ್. ವಿದೇಶ ವ್ಯಾಪಾರ ಪ್ರವರ್ಧನೆ ಕ್ರಮ ಮತ್ತು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವ. ವೇರಿಯಸ್ ಇನ್ಸೆಂಟಿವ್ಸ್ ಆ್ಯಂಡ್ ಸ್ಕೀಮ್ಸ್ ಆರ್ ಆಪರೇಷನಲ್ ಇನ್ ದ ಕಂಟ್ರಿ ಟು ಹೆಲ್ಪ್ ಮೆನಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಇಂಪ್ರೂವ್ ಕಾಂಪಿಟೇಟಿವ್ನೆಸ್ ಆಫ್ ದೇರ್ ಎಕ್ಸ್ಪೋರ್ಟ್. From time to time, government has decided to set up a number of organizations to provide infrastructural support and marketing assistance to the firms engaged in international business. Those firms which are engaged in the export and import, this government has decided to establish number of organizations to provide them developed infrastructural support and marketing assistance. Various schemes and foreign trade measures are as follows. ದೇಶದಲ್ಲಿ ವ್ಯವಹಾರ ಸಂಸ್ಥೆಗಳು ತಮ್ಮ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ವಿವಿಧ ಉತ್ತೇಜನ ಮತ್ತು ಯೋಜನೆಗಳನ್ನು ಸರ್ಕಾರ ಕಾರ್ಯರೂಪವಾಗಿ ತಂದಿದೆ. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ತೊಡಗಿರುವ ಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯ ಮತ್ತು ಮಾರಾಟ ಪ್ರಕ್ರಿಯೆ ಸೌಕರ್ಯದ ಸಹಾಯವನ್ನು ಒದಗಿಸಲು ಸರ್ಕಾರ ಕಾಲಕಾಲಕ್ಕೆ ಅನೇಕ ಸಂಘಟನೆಗಳನ್ನು ಸ್ಥಾಪಿಸಿದೆ. ಈ ಪ್ರಮುಖ ರಫ್ತು ಅಭಿವೃದ್ಧಿ ಯೋಜನೆಗಳು ಮತ್ತು ಸಂಘಟನೆಗಳು ಈ ಕೆಳಗಿನಂತಿವೆ. ದ ಫಸ್ಟ್ ಒನ್ ಈಸ್ ಡ್ಯೂಟಿ ಡ್ರಾಬ್ಯಾಕ್ ಸ್ಕೀಮ್, ಸುಂಕ ಹಿಂಪಡೆಯುವ ಯೋಜನೆ. Since goods meant for export are not consumed domestically, these are not subjected to payment of various excise and custom duties. Any such duties paid on export goods are therefore refunded to the exporter on the production of proof of exports of these goods to the concerned authorities. Such refunds are called as duty drawbacks. Here the government take initiative for those goods which are exported, they are not consumed domestically, and it awards payment of various excise and custom duties for such products. Understand, it is about duty drawback scheme. ಸುಂಕ ಹಿಂಪಡೆಯುವ ಯೋಜನೆ ಅಂತ ಹೇಳಿದ್ರೇನು, ಉತ್ಪಾದಿತ ಸರಕನ್ನು ದೇಶೀಯ ಬಳಕೆಗೆ ಬಳಸದೆ ರಫ್ತು ಮಾಡಿದರೆ ಅಂತಹ ಸರಕುಗಳು ಯಾವುದೇ ಸುಂಕಗಳಿಗೆ ಒಳಪಡುವುದಿಲ್ಲ. ಯಾವುದು ರಫ್ತು ಮಾಡಲಿಕ್ಕೆ ಬಳಸುವಂತಹ ಸರಕುಗಳು ದೇಶೀಯ ಬಳಕೆಗೆ ಬಳಸೋ ಹಾಗಿಲ್ಲ. ಒಂದು ವೇಳೆ ಅಂತಹ ಸರಕುಗಳ ಮೇಲೆ ಸುಂಕವನ್ನು ಪಾವತಿ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಫ್ತು ಮಾಡಿರುವ ಸರಕುಗಳ ಬಗ್ಗೆ ಸೂಕ್ತ ಪುರಾವೆಯನ್ನು ನೀಡಿ ಸುಂಕವನ್ನು ಹಿಂಪಡಿಬಹುದು. ಇದನ್ನು ಮರುಪಾವತಿ, ಸುಂಕ ಹಿಂಪಡೆತ ಅಂತ ಹೇಳಿ ಕರೀತಾರೆ. ಕೆಲವು ಪ್ರಮುಖವಾದ ಸುಂಕ ಹಿಂಪಡೆತಗಳಲ್ಲಿ ರಫ್ತು ಸರಕುಗಳ ಮೇಲಿನ ಅಬಕಾರಿ ಸುಂಕದ ಮರುಪಾವತಿ ಮತ್ತು ರಫ್ತು ಸರಕುಗಳನ್ನು ಉತ್ಪಾದಿಸಲು ಹೊರದೇಶದಿಂದ ತರಿಸಿಕೊಂಡಿರುವಂತಹ ಕಚ್ಚಾ ಪದಾರ್ಥ ಮತ್ತು ಯಂತ್ರೋಪಕರಣಗಳ ಮೇಲಿನ ಸುಂಕಗಳ ಮರುಪಾವತಿಗಳು ಸೇರ್ತವೆ. ದ ಸೆಕೆಂಡ್ ಒನ್ ಈಸ್ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ಬಾಂಡ್ ಸ್ಕೀಮ್, ಮುಚ್ಚಳಿಕೆ ಅಧೀನ ರಫ್ತು ಉತ್ಪಾದನಾ ಯೋಜನೆ. So, it is a facility entitles firms to produce goods without payment of excise and other duties. The firms desires of availing such facility have to give an undertaking that is bond, that they are manufacturing goods for export purpose and will export such products on their production. ಮುಚ್ಚಳಿಕೆ ಅಧೀನ ರಫ್ತು ಉತ್ಪಾದನಾ ಯೋಜನೆ. ಈ ಯೋಜನೆಯ ಪ್ರಕಾರ ರಫ್ತು ಸಂಸ್ಥೆಗಳು ಯಾವುದೇ ರೀತಿಯ ಸುಂಕವನ್ನು
ಯಾವ ಸುಂಕ ಅಂತ ಹೇಳಿದ್ರೆ ಅಬಕಾರಿ ಸುಂಕ ಮತ್ತು ಇತರೆ ಸುಂಕ, ಇವುಗಳನ್ನು ಪಾವತಿಸದೆ ಸರಕನ್ನು ಉತ್ಪಾದನೆ ಮಾಡಬಹುದಾಗಿವೆ. ಇಂತಹ ಸೌಲಭ್ಯವನ್ನು ಬಯಸುವಂತಹ ಸಂಸ್ಥೆಗಳು ಉತ್ಪಾದಿಸಿದ ಎಲ್ಲ ಸರಕನ್ನು ರಫ್ತು ಮಾಡಲಾಗುತ್ತಿದೆ ಮತ್ತು ರಫ್ತು ಮಾಡುವ ಸಲುವಾಗಿಯೇ ಉತ್ಪಾದಿಸಲಾಗ್ತಿದೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ತಿಳಿಸಬೇಕಾಗ್ತವೆ. The next one is exemption from payment of sales taxes. ಮಾರಾಟ ತೆರಿಗೆ ಪಾವತಿಯಿಂದ ವಿನಾಯಿತಿ. Here, goods meant for export purpose are not subject to sales tax. Even for long time, income derived from export operations had been exempt from the payment of income tax also. Now, this benefit of exemption from income tax is available only to 100% export oriented units, that is 100% EOUs, and units set up in export processing zones EPZ or special economic zones SEZ for selected years. ಮಾರಾಟ ತೆರಿಗೆ ಪಾವತಿಯಿಂದ ವಿನಾಯಿತಿ. ರಫ್ತು ಉದ್ದೇಶಿತ ಸರಕುಗಳು ಯಾವುದೇ ಮಾರಾಟ ತೆರಿಗೆಗೆ ಒಳಪಡುವುದಿಲ್ಲ. ಅಲ್ಲದೆ ರಫ್ತು ವ್ಯವಹಾರದಿಂದ ಬಹಳ ಕಾಲದವರೆಗೆ ರಫ್ತು ಕಾರ್ಯಚಟುವಟಿಕೆಗಳಿಂದ ಗಳಿಸಿರುವಂತಹ ಆದಾಯ ತೆರಿಗೆ ಪಾವತಿಯಿಂದ ವಿನಾಯಿತಿಯನ್ನು ಪಡಿತವೆ. ಆದರೆ ಪ್ರಸ್ತುತ ಈ ಆದಾಯ ತೆರಿಗೆ ಪಾವತಿ ವಿನಾಯಿತಿಯು 100% ರಫ್ತು ಮಾಡುವ ಸಂಸ್ಥೆಗಳು ಹಾಗೆ ರಫ್ತು ಪ್ರಕ್ರಿಯಾ ವಲಯದಲ್ಲಿ ಅಥವಾ ವಿಶೇಷ ಆರ್ಥಿಕ ವಲಯದಲ್ಲಿ ಸ್ಥಾಪಿಸಲ್ಪಟ್ಟಿರುವಂತಹ ಘಟಕಗಳಿಗೆ ಆಯ್ದ ವರ್ಷಗಳವರೆಗೆ ಲಭಿಸ್ತವೆ. ನೆಕ್ಸ್ಟ್ ಒನ್ ಈಸ್ ಅಡ್ವಾನ್ಸ್ ಲೈಸೆನ್ಸ್ ಸ್ಕೀಮ್, ಮುಂಗಡ ಅನುಮತಿ ಯೋಜನೆ. ಹಿಯರ್ ಇಟ್ ಈಸ್ ಅ ಸ್ಕೀಮ್ ಅಂಡರ್ ವಿಚ್ an exporter is allowed duty-free supply of domestic as well as imported inputs required for the manufacturing of export goods. As such, the exporter is not required to pay customs duty on the goods imported for use in the manufacture of exported goods. ಮುಂಗಡ ಅನುಮತಿ ಯೋಜನೆ. ಈ ಯೋಜನೆ ಪ್ರಕಾರ ಯಾವುದೇ ರಫ್ತುದಾರ ರಫ್ತು ಸರಕನ್ನು ಉತ್ಪಾದಿಸಲು ತರಿಸಿಕೊಂಡ ದೇಶೀಯ ಮತ್ತು ಹೊರದೇಶೀಯ ಕಚ್ಚಾ ಸರಕು ಹಾಗೆ ಸಲಕರಣೆಗಳ ಮೇಲೆ ಯಾವುದೇ ರೀತಿಯ ಸುಂಕ ಅಥವಾ ತೆರಿಗೆಯನ್ನು ವಿಧಿಸುವ ಹಾಗಿಲ್ಲ. ಮುಂಗಡ ಅನುಮತಿಯು 2 ವಿಧದ ರಫ್ತುದಾರರಿಗೂ ಅಂದರೆ ನಿಯಮಿತ ಆಧಾರದ ಮೇಲೆ ರಫ್ತು ಮಾಡುವವರು ಮತ್ತು ತಾತ್ಕಾಲಿಕ ಆಧಾರದ ಮೇಲೆ ರಫ್ತು ಮಾಡುವವರು ಈ ಸೌಲಭ್ಯವು ದೊರೆಯುತ್ತವೆ. ಇವೆರಡೂ ರಫ್ತುದಾರರಿಗೂ ಕೂಡ ದೊರೆಯುತ್ತವೆ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮ್ EPCG, ರಫ್ತು ಪ್ರವರ್ಧನೆ ಬಂಡವಾಳ ಸರಕುಗಳ ಯೋಜನೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ is to motivate or to encourage the import of capital goods for export production. This scheme allows export firms to import capital goods at negligible or lower rates of custom duties subject to actual user condition and fulfillment of specified export obligations. ರಫ್ತು ಪ್ರವರ್ಧನೆ ಬಂಡವಾಳ ಸರಕುಗಳ ಯೋಜನೆ. ರಫ್ತು ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಅಗತ್ಯವಿರುವಂತಹ ಬಂಡವಾಳ ಸರಕನ್ನು ಆಮದು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುವುದು ಹಾಗೆ ಪ್ರೋತ್ಸಾಹಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿರ್ತವೆ. ಈ ಯೋಜನೆಯ ಪ್ರಕಾರ ರಫ್ತು ಸಂಸ್ಥೆಗಳು ಕಡಿಮೆ ದರ ಅಥವಾ ನಗಣ್ಯ ಸುಂಕ ದರಗಳಲ್ಲಿ ಕಡಿಮೆ ದರ ಅಥವಾ ಯಾವುದೇ ಸುಂಕವಿಲ್ಲದ ರೀತಿಯಲ್ಲಿ ವಾಸ್ತವ ಬಳಕೆದಾರ ಷರತ್ತು ಮತ್ತು ನಿರ್ದಿಷ್ಟ ರಫ್ತು ನಿಯಮಗಳ ಪೂರೈಕೆಗಳಿಗೆ ಒಳಪಟ್ಟು ಬಂಡವಾಳ ಸರಕುಗಳನ್ನು ತರಿಸಿಕೊಳ್ಬಹುದಾಗಿವೆ. ದ ನೆಕ್ಸ್ಟ್ ಒನ್ ಈಸ್
scheme of recognizing export firms as export house, trading house and superstar trading house. ರಫ್ತು ಸಂಸ್ಥೆಗಳನ್ನು ರಫ್ತುಗೃಹ, ವ್ಯಾಪಾರ ಗೃಹ ಹಾಗೆ ಅತಿ ಹೆಚ್ಚು ನಕ್ಷತ್ರ ಪಡೆದ ವ್ಯಾಪಾರ ಗೃಹಗಳೆಂದು ಗುರುತಿಸುವ ಯೋಜನೆ. This status is given to a firm on its achieving a prescribed average export of past performance in past select years. And its objective is to promote established exporters and assist them in marketing of their products in international market. The government grants the status of export house, trading house, star trading house to select export firms. ಈ ಯೋಜನೆ ಪ್ರಕಾರ ಯಾವ ವ್ಯವಹಾರ ಸಂಸ್ಥೆಯು ನಿರ್ದಿಷ್ಟ ಸಮಯ, ನಿರ್ದಿಷ್ಟ ವರ್ಷದಲ್ಲಿ ಎಷ್ಟು ರಫ್ತನ್ನು ಮಾಡಿ ಸಾಹಸ ಮಾಡಿದೆ ಅಂಥೇಳಿ, ಸಾಧನೆಯನ್ನು ಮಾಡಿದೆ ಅಂಥೇಳಿ ಗುರುತಿಸಲಿಕ್ಕೆ ಈ ಯೋಜನೆ ಇದೆ. ಸ್ಥಾಪಿತ ರಫ್ತುದಾರನನ್ನು ಪ್ರವರ್ಧಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಹಕರಿಸುವ ಉದ್ದೇಶದಿಂದ ರಫ್ತು ಸಂಸ್ಥೆಗಳನ್ನು ಆಯ್ಕೆ ಮಾಡಲು ಸರ್ಕಾರ ಅವುಗಳಿಗೆ ರಫ್ತುಗೃಹ, ವ್ಯಾಪಾರ ಗೃಹ, ನಕ್ಷತ್ರ ವ್ಯಾಪಾರ ಗೃಹ ಎಂಬ ದರ್ಜೆಯನ್ನು ನೀಡ್ತವೆ. ದ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೋರ್ಟ್ ಆಫ್ ಸರ್ವೀಸಸ್, ಸೇವೆಗಳ ರಫ್ತು. In order to boost the export of service, various categories of service houses have been recognized. These houses are recognized on the basis of export performance of the service providers. ರಫ್ತುಗಳ ಸೇವೆಗಳ ರಫ್ತು. ಇವು ಸೇವೆಗಳ ರಫ್ತು ಹೆಚ್ಚಿಸುವ ಸಲುವಾಗಿ ವಿವಿಧ ಬಗೆಯ ಸೇವಾ ಗೃಹಗಳನ್ನು ಗುರುತಿಸಲಾಗಿವೆ. ಸೇವೆಗಳನ್ನು ಒದಗಿಸುವವರ ರಫ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಈ ಗೃಹವನ್ನು ಗುರುತಿಸಲಾಗ್ತವೆ. ಆಯಿತಾ? ಯಾವುದರ ಆಧಾರದ ಮೇಲೆ? ರಫ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಈ ಗೃಹಗಳನ್ನು ಗುರುತಿಸಲಾಗ್ತವೆ. ಇಂಥವನ್ನು ಸೇವಾ ರಫ್ತುಗೃಹ, ಅಂತಾರಾಷ್ಟ್ರೀಯ ಸೇವಾ ರಫ್ತುಗೃಹ, ಅಂತಾರಾಷ್ಟ್ರೀಯ ನಕ್ಷತ್ರ ಸೇವಾ ರಫ್ತುಗೃಹ ಅಂಥೇಳಿ ರಫ್ತು ಸಾಧನೆಯ ಆಧಾರದಿಂದ ಗುರುತಿಸಲಿಕ್ಕೆ ಸಾಧ್ಯವಿದೆ. Next one is export finance. Export finance, ರಫ್ತು ಹಣಕಾಸು. According to this scheme, financial assistance is provided to the exporter by authorized banks. Two types of finances are made available to these exporters. They are pre-shipment finance or packing credit. Next one is post-shipment finance. Finance provided to the exporter for purchasing, processing, manufacturing or packing of export goods is called as pre-shipment of finance. Finance provided to the exporter after the shipment of the goods is called post-shipment finance. ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ರಫ್ತುದಾರನಿಗೆ ಹಣಕಾಸಿನ ಅಗತ್ಯವಿರುತ್ತವೆ. ಸರಕನ್ನು ಹಡಗಿಗೆ ಹೇರಿದ ನಂತರ ಆಮದುದಾರನಿಂದ ಬರಬೇಕಾದ ಹಣ ತಡವಾಗುವುದರಿಂದ ಹಣಕಾಸು ಅಗತ್ಯವಾಗಿ ಇರ್ತವೆ. ಈ ಅಧಿಕೃತ ಬ್ಯಾಂಕುಗಳು ರಫ್ತುದಾರನಿಗೆ ಅಗತ್ಯವಿರುವ ರಫ್ತು ಹಣಕಾಸನ್ನು ಎರಡು ರೀತಿಯಲ್ಲಿ ನೀಡ್ತವೆ. ಅವು ಯಾವುದು ಅಂತ ಹೇಳಿದ್ರೆ, ರವಾನಾ ಪೂರ್ವ ಹಣಕಾಸು ಅಥವಾ ಗಂಟು ಕಟ್ಟುವಿಕೆಯ ಉದ್ದರಿ ಅಂತ ಕರೀತಾರೆ, ಮತ್ತು ರವಾನಾ ನಂತರದ ಹಣಕಾಸು. ಹಾಗಿದ್ರೆ ಸರಕು ಹೇರುವ ಪೂರ್ವ ಹಣಕಾಸು ಅಂತ ಹೇಳಿದ್ರೇನು? ಈ ವಿಧಾನದಲ್ಲಿ ರಫ್ತು ಉದ್ದೇಶಕ್ಕಾಗಿರುವ ಸರಕುಗಳ ಖರೀದಿ, ಸಂಸ್ಕರಣೆ, ಉತ್ಪಾದನೆ ಅಥವಾ ಗಂಟು ಕಟ್ಟಲು ಹಣಕಾಸನ್ನು ಒದಗಿಸಲಾಗ್ತವೆ. ಸರಕು ಹೇರಿದ ನಂತರ ಪೋಸ್ಟ್ ಶಿಪ್ಮೆಂಟ್ ಫಿನಾನ್ಸ್ ಅಂತ ಹೇಳಿದ್ರೇನು? ಹಣಕಾಸಿನ ಯೋಜನೆಯಲ್ಲಿ ಸರಕನ್ನು ರವಾನೆ ಮಾಡಿದ ನಂತರ ರಫ್ತುದಾರನಿಗೆ ವಿಸ್ತರಿಸಿದ ಅವಧಿಗೆ ಹಣಕಾಸನ್ನು ಒದಗಿಸುವುದಾಗಿರ್ತವೆ. ರಫ್ತುದಾರನಿಗೆ ರಿಯಾಯಿತಿ ಬಡ್ಡಿ ದರದಲ್ಲಿ ಹಣಕಾಸು ಲಭಿಸುತ್ತವೆ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್, EPZs, ರಫ್ತು ಸಂಸ್ಕರಣಾ ವಲಯಗಳು ಅಂತ ಕರಿತೀವಿ.
These export processing zones are industrial estates which form enclaves from the domestic tariff areas DTA. These are usually situated near seaports or airports. They are intended to provide an internationally competitive duty free environment. I repeat, they are intended to provide an internationally competitive duty free environment for export production at lower cost. ರಫ್ತು ಸಂಸ್ಕರಣಾ ವಲಯಗಳು. ಈ ವಲಯಗಳು ಕೈಗಾರಿಕಾ ಪ್ರದೇಶಗಳಾಗಿರ್ತವೆ. ದೇಶೀಯ ತೆರಿಗೆ ದರಗಳ ಪ್ರದೇಶಗಳಿಂದ ಪ್ರತ್ಯೇಕ ಸಮೂಹವನ್ನೇ ನಿರ್ಮಾಣವನ್ನು ಮಾಡ್ತವೆ. ಈ ಪ್ರದೇಶಗಳು ಸಾಮಾನ್ಯವಾಗಿ ವಿಮಾನ ನಿಲ್ದಾಣ ಅಥವಾ ಬಂದರು ಪ್ರದೇಶಗಳ ಸಮೀಪ ಅಸ್ತಿತ್ವವನ್ನು ಹೊಂದಿರ್ತವೆ. ಮಿತವ್ಯಯದ ರಫ್ತು ಉತ್ಪಾದನೆಗೆ ಅಂತಾರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕವಾದ ಸುಂಕ ಮುಕ್ತ ವಾತಾವರಣವನ್ನು ನಿರ್ಮಿಸುವುದು ಈ ಯೋಜನೆಯ ಉದ್ದೇಶವಾಗಿರ್ತವೆ. ಈ ಯೋಜನೆಯು ರಫ್ತು ಸಂಸ್ಕರಣಾ ವಲಯದ ಸರಕುಗಳನ್ನು ಗುಣಮಟ್ಟ ಮತ್ತು ಬೆಲೆ ಎರಡು ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸ್ಪರ್ಧಾತ್ಮಕವಾಗಿಸ್ತವೆ. ನೆಕ್ಸ್ಟ್ ಒನ್ ಈಸ್ 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ EOUs. 100% ರಫ್ತು ಆಧಾರಿತ ಘಟಕಗಳು. The 100% export oriented unit scheme introduced in early 1981 is complementary to the EPZ scheme. EOU have been established with the view to generating additional production capacity for export by providing an appropriate policy framework, flexibility of operations and incentives. It is a complementary to EPZ policy. ಈ ಯೋಜನೆಯನ್ನು 1981ಕ್ಕಿಂತ ಮೊದಲೇ ರಫ್ತು ಸಂಸ್ಕರಣಾ ವಲಯಗಳ ಯೋಜನೆಗೆ ಪೂರಕವಾಗಿ ಜಾರಿಗೆಗೊಳಿಸಲಾಗಿವೆ. ಈ ಯೋಜನೆಯು ಸಂಸ್ಕರಣಾ ವಲಯಗಳ ಉತ್ಪಾದನಾ ಆಡಳಿತ ಕ್ರಮವನ್ನು ಅಳವಡಿಸಿಕೊಂಡಿದ್ದರೂ ಸಹ ಸ್ಥಾಪನೆಗೆ ಸಂಬಂಧಿಸಿದ ಅಂಶಗಳಾದ ಕಚ್ಚಾ ಪದಾರ್ಥಗಳ ಮೂಲ, ಬಂದರುಗಳು, ಒಳನಾಡ ಸೌಲಭ್ಯ, ತಂತ್ರಜ್ಞಾನ, ಕೌಶಲ್ಯಗಳ ಲಭ್ಯತೆ, ಕೈಗಾರಿಕಾ ಆಧಾರಿತ ಅಸ್ತಿತ್ವ ಹಾಗೆ ಯೋಜನೆಗೆ ಬೇಕಾಗಿರುವಂತಹ ವಿಸ್ತಾರ ಭೂಮಿಯ ಅಗತ್ಯಗಳಲ್ಲಿ ವಿಶಾಲ ಆಯ್ಕೆಯನ್ನು ಹೊಂದಿರ್ತವೆ. ಇಟ್ ಈಸ್ ಅಬೌಟ್ ಫಾರಿನ್ ಟ್ರೇಡ್ ಪ್ರಮೋಷನ್ ಮೆಷರ್ಸ್ ಆ್ಯಂಡ್ ಸ್ಕೀಮ್ಸ್. ವಿದೇಶ ವ್ಯಾಪಾರ ಪ್ರವರ್ಧನೆ ಕ್ರಮ ಮತ್ತು ಯೋಜನೆಗಳು. ನೆಕ್ಸ್ಟ್ ಟಾಪಿಕ್ ಈಸ್ ಆರ್ಗನೈಸೇಷನಲ್ ಸಪೋರ್ಟ್, ಸಂಘಟನಾತ್ಮಕ ಬೆಂಬಲ. ಸೊ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. To encourage export trade, Government of India from time to time has set up various institutions. Some of the institutions are ಸರ್ಕಾರವು ರಫ್ತನ್ನು ಉತ್ತೇಜಿಸುವ ಸಲುವಾಗಿ ಭಾರತದಲ್ಲಿ ಕಾಲಕಾಲಕ್ಕೆ ಕೆಲವೊಂದು ಸಂಸ್ಥೆಗಳನ್ನು ಆರಂಭಿಸ್ತವೆ. ಅವು ಯಾವುದು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ವಾಣಿಜ್ಯ ಇಲಾಖೆ. Department of Commerce is a apex body in the government of India, which is responsible for the external trade and all matters connected with it. It formulates policies in the sphere of foreign trade. ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯದಲ್ಲಿ ವಾಣಿಜ್ಯ ಇಲಾಖೆ ಗಡಿಯಾಚೆಗಿನ ವ್ಯಾಪಾರ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಿಗೂ ಜವಾಬ್ದಾರಿಯನ್ನು ಹೊಂದಿದ ಕೇಂದ್ರ ಸಂಸ್ಥೆಯಾಗಿರ್ತವೆ. ಈ ಇಲಾಖೆಯು ವಿದೇಶಿ ವ್ಯಾಪಾರದ ನೆಲೆಗಟ್ಟಿನಲ್ಲಿ ನೀತಿಗಳನ್ನು ರೂಪಿಸುವುದರ ಜೊತೆಗೆ ದೇಶೀಯ ಆಮದು ಮತ್ತು ರಫ್ತು ನೀತಿಯನ್ನು ಸಾಮಾನ್ಯವಾಗಿ ರೂಪಿಸ್ತವೆ. The next one is Export Promotion Council, EPC, ರಫ್ತು ಪ್ರವರ್ಧನ ಮಂಡಳಿಗಳು. This EPCs are non-profit organizations registered under Companies Act or the Societies Act.
The basic objective is to promote and develop countries' export of particular products falling under their jurisdictions. ರಫ್ತು ಪ್ರವರ್ಧನಾ ಮಂಡಳಿಗಳು. ಈ ಮಂಡಳಿಗಳು ವ್ಯಾಪಾರೇತರ ಸಂಘಟನೆಯಾಗಿದ್ದು ಕಂಪನಿ ಕಾಯಿದೆ ಅಥವಾ ಸಹಕಾರ ಸಂಘಗಳ ಕಾಯಿದೆಯಡಿಯಲ್ಲಿ ನೋಂದಣಿಯಾಗಿರ್ತವೆ. ಇವುಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ತಮ್ಮ ಕಾರ್ಯವ್ಯಾಪ್ತಿ ಪ್ರದೇಶಗಳಲ್ಲಿ ನಿರ್ದಿಷ್ಟ ವಸ್ತುಗಳ ರಫ್ತನ್ನು ಹೆಚ್ಚಿಸುವುದು ಮತ್ತು ಅಭಿವೃದ್ಧಿಪಡಿಸುವುದಾಗಿರ್ತವೆ. ದ ನೆಕ್ಸ್ಟ್ ಕಮ್ಸ್ ಕಮಾಡಿಟಿ ಬೋರ್ಡ್ಸ್, ಸರಕು ಮಂಡಳಿಗಳು. These have been specially established by the Government of India for the development of production of traditional commodities and their export. At present, there are 7 boards in India: Coffee Board, Rubber Board, Tobacco Board, Spice Board, Central Silk Board, Tea Board and Coir Board. ಸರಕು ಮಂಡಳಿಗಳು. ಭಾರತ ಸರ್ಕಾರ ಈ ಮಂಡಳಿಯನ್ನು ಸ್ಥಾಪಿಸಿದ್ದು ಭಾರತೀಯ ಪಾರಂಪರಿಕ ಸರಕುಗಳ ಉತ್ಪಾದನೆ ಮತ್ತು ಅವುಗಳ ರಫ್ತಿಗೆ ಸಂಬಂಧಿಸಿರ್ತವೆ. ಈ ಮಂಡಳಿ ರಫ್ತು ಉತ್ತೇಜಕ ಮಂಡಳಿಯ ಪೂರಕವಾಗಿರ್ತವೆ. ಹಾಗೆ ಪ್ರಸ್ತುತ ದೇಶದಲ್ಲಿ 7 ಸರಕು ಮಂಡಳಿಗಳಿವೆ. ಯಾವುದು ಅಂತ ಹೇಳಿದ್ರೆ ಕಾಫಿ ಮಂಡಳಿ, ರಬ್ಬರ್, ತಂಬಾಕು, ಕೇಂದ್ರ ರೇಷ್ಮೆ ಮಂಡಳಿ, ಚಹಾ ಮಂಡಳಿ, ಸಾಂಬಾರ್ ಪದಾರ್ಥಗಳ ಮಂಡಳಿ ಮತ್ತು ನಾರು ಮಂಡಳಿಗಳು ಅಂತ ಹೇಳಿ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್, EIC, ರಫ್ತು ತಪಾಸಣಾ ಮಂಡಳಿ. This EIC was set up by the Government of India under the Section 3 of the Export Quality Control and Inspection Act 1963, aiming at sound development of export trade through quality control and pre-shipment inspection. ರಫ್ತು ತಪಾಸಣಾ ಮಂಡಳಿ. ಭಾರತ ಸರ್ಕಾರ ರಫ್ತು ಗುಣಮಟ್ಟ ನಿಯಂತ್ರಣ ಮತ್ತು ತಪಾಸಣಾ ಕಾಯಿದೆ 1963 ಪರಿಚ್ಛೇದ 3 ಪ್ರಕಾರ ಈ ಮಂಡಳಿಯನ್ನು ಸ್ಥಾಪಿಸಿದೆ. ಈ ಮಂಡಳಿ ಗುಣಮಟ್ಟ ನಿಯಂತ್ರಣ ಮತ್ತು ರವಾನಾ ಪೂರ್ವ ತಪಾಸಣೆಯ ಮೂಲಕ ರಫ್ತು ವ್ಯಾಪಾರದ ಗಣನೀಯ ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಇಂಡಿಯನ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್, ITPO, ಭಾರತೀಯ ವ್ಯಾಪಾರ ಪ್ರವರ್ಧನಾ ಸಂಘಟನೆ. ಇಟ್ ವಾಸ್ ಸೆಟ್ ಅಪ್ ಆನ್ 1 January, that is 1st January 1992 under the Companies Act by the Ministry of Commerce, Government of India. The headquarters is located at Delhi. It conducts fair and exhibitions for exhibition both within the country and outside the country. ಭಾರತೀಯ ವ್ಯಾಪಾರ ಪ್ರವರ್ಧನಾ ಸಂಘಟನೆ. ಈ ಸಂಘಟನೆಯನ್ನು 1 ಜನವರಿ 1992 ಭಾರತೀಯ ಕಂಪನಿಗಳ ಕಾಯಿದೆ 1956 ಪ್ರಕಾರ ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯದಿಂದ ಸ್ಥಾಪಿಸಲಾಗಿತ್ತು. ಇದರ ಕೇಂದ್ರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಈ ಸಂಘಟನೆಯು ದೇಶದೊಳಗೆ ಮತ್ತು ಹೊರಗೆ ಮೇಳಗಳು ಮತ್ತು ಪ್ರದರ್ಶನಗಳನ್ನು ಸಂಘಟಿಸುವುದರ ಮೂಲಕ ಕೈಗಾರಿಕೆಗಳಿಗೆ ಸೇವೆಯನ್ನು ಸಲ್ಲಿಸ್ತವೆ. ದ ನೆಕ್ಸ್ಟ್ ಕಮ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್, ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ, IIFT. IIFT was set up in 1963 by the Government of India as an autonomous body registered under the Societies Registration Act with the prime objective of professionalizing the country's foreign trade management. It has been recently recognized as deemed university. It provides training in international trade and conducts research in the area of international business. ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆಯನ್ನು ಭಾರತ ಸರ್ಕಾರ 1963
ಮೂರರಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಸಹಕಾರ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಿ ಸ್ಥಾಪನೆಯನ್ನು ಮಾಡ್ತು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ದೇಶದ ವಿದೇಶಿ ವ್ಯಾಪಾರ ನಿರ್ವಹಣೆಯನ್ನು ವೃತ್ತಿಪರವನ್ನಾಗಿಸುವುದು. ಹಾಗೆ ಇತ್ತೀಚೆಗೆ ಇದನ್ನು ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಿ ಅನುಮೋದನೆಯನ್ನು ನೀಡಿದೆ. ಈ ಸಂಸ್ಥೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತರಬೇತಿ, ಅಂತಾರಾಷ್ಟ್ರೀಯ ವ್ಯವಹಾರ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಹೂಡಿಕೆಗೆ ಸಂಬಂಧಿಸಿದ ಡೇಟಾವನ್ನು ವಿಶ್ಲೇಷಣೆ ಮಾಡುವಂತಹ ಹಾಗೆ ಪ್ರಚಾರವನ್ನು ಮಾಡುವ ಕಾರ್ಯಗಳಲ್ಲಿ ತೊಡಗಿರ್ತವೆ. ಇವು ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ತರಬೇತಿ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ಹೆಚ್ಚಿನದಾಗಿ ತೊಡಗಿರ್ತವೆ. ನೆಕ್ಸ್ಟ್ ಒನ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ IIP, ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆ. ಇಟ್ ಈಸ್ ಅ ಟ್ರೈನಿಂಗ್ ಕಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪರ್ಟೈನಿಂಗ್ ಟು ಪ್ಯಾಕೇಜಿಂಗ್ ಆ್ಯಂಡ್ ಟೆಸ್ಟಿಂಗ್. It was set up as a national institute jointly by Ministry of Commerce, Government of India and the Indian Packaging Industry and Allied Interest in 1966. Headquarters is located at Mumbai. ಈ ಸಂಸ್ಥೆಯನ್ನು 1966ರಲ್ಲಿ ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯ ಮತ್ತು ಭಾರತೀಯ ಸಂವೆಷ್ಟೀಕರಣ ಮತ್ತು ಸಂಬಂಧಿಸಿದ ಆಸಕ್ತಿಯನ್ನು ಹೊಂದಿರುವ ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ಥಾಪನೆಯನ್ನು ಮಾಡಲಾಯಿತು. ಪ್ರಧಾನ ಕಚೇರಿ ಇರುವಂಥದ್ದು ಮುಂಬೈಯಲ್ಲಿ. ಈ ಸಂಸ್ಥೆಯು ತಾಂತ್ರಿಕ ಸಲಹೆ, ಸಂವೆಷ್ಟಿ ಅಭಿವೃದ್ಧಿಗಳ ಮೇಲೆ ಪರೀಕ್ಷಾ ಸೇವೆಗಳು, ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳು, ಪ್ರವರ್ತನಾ ಪ್ರಶಸ್ತಿ ಸ್ಪರ್ಧೆಗಳು, ಮಾಹಿತಿ ಸೇವೆಗಳು ಮತ್ತು ಇತರ ಸೇವೆಯನ್ನು ಒದಗಿಸ್ತವೆ. The last one is State Trading Organizations, ರಾಜ್ಯ ವ್ಯಾಪಾರ ಸಂಘಟನೆಗಳು. It was set up in May 1956 with the objective of stimulating trade, primarily export trade among different trading partners of the world. ಭಾರತದಲ್ಲಿ ಬಹುಸಂಖ್ಯೆಯ ದೇಶೀಯ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನಡೆಸುವುದು ಕಷ್ಟ ಎಂಬುದನ್ನು ಮನಗಂಡವು. ಹಾಗೆ ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರ ಮಾರ್ಗಗಳು ಯುರೋಪ್ ದೇಶಗಳನ್ನು ಹೊರತುಪಡಿಸಿ ಇತರ ದೇಶಗಳೊಂದಿಗೆ ವ್ಯಾಪಾರದಲ್ಲಿ ವೈವಿಧ್ಯತೆಯನ್ನು ತರಲು ಮತ್ತು ರಫ್ತು ವ್ಯಾಪಾರವನ್ನು ಹೆಚ್ಚಿಸಲು ಈ ಥರ ಸನ್ನಿವೇಶಗಳಲ್ಲಿ 1956ರ ಮೇ ತಿಂಗಳಲ್ಲಿ ರಾಜ್ಯ ವ್ಯಾಪಾರ ಸಂಘಟನೆಯನ್ನು ಸ್ಥಾಪಿಸಲಾಯಿತು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಿಶ್ವದ ವಿವಿಧ ದೇಶಗಳ ವ್ಯವಹಾರ ಪಾಲುದಾರರೊಂದಿಗೆ ವ್ಯಾಪಾರವನ್ನು, ಪ್ರಾಥಮಿಕವಾಗಿ ರಫ್ತು ವ್ಯಾಪಾರವನ್ನು ಉತ್ತೇಜಿಸುವುದಾಗಿರ್ತವೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್. Thank you.